ಪೌಡರ್ ಲಿಪ್ಸ್ಟಿಕ್ ಇದು ಬಂದು 1000 rupees. So I'm so excited. In case ಈ ವಿಡಿಯೋ ನೋಡಿದ್ರೆ ಇದು ಬಂದು ಟ್ರಾನ್ಸ್ಫರ್ ಪ್ರೂಫ್ ಲಿಕ್ವಿಡ್ ಲಿಪ್ಸ್ಟಿಕ್. ಒಂದು ಡಿಸ್ಅಡ್ವಾಂಟೇಜ್ ಏನ್ ಅನ್ಸ್ತಂದ್ರೆ ಇದು ಒಂದು ಕೆಟ್ರಿನಾ ಕ್ಯಾಫ್ ಆಕ್ಟರ್ ಇದಾರಲ್ಲ ತುಂಬಾ ಫಾಸ್ಟ್ ಸೆಲ್ಲಿಂಗ್ ಇತ್ತು. ದಿಸ್ ವಾಸ್ ಮೈ ಫಸ್ಟ್ ಬ್ರಾಂಡ್ ಲಿಪ್ಸ್ಟಿಕ್. ನನಗೆ ಚಿಕ್ಕ ವಯಸ್ಸಿಂದಾನೇ ನಂಗೆ ಲಿಪ್ಸ್ಟಿಕ್ ಅಂದ್ರೆ ತುಂಬಾ ಪ್ರಾಣ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನಾ. ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಗೈಸ್, ಇವತ್ತು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ತೋರಿಸ್ತೀನಿ. ಲೈಕ್ ಐ ಆಮ್ ವೆರಿ ಫ್ಯಾನ್ ಅಬೌಟ್ ಲಿಪ್ಸ್ಟಿಕ್ಸ್ ಗೈಸ್. ಯಾಕಂದ್ರೆ ನನಗೆ ಚಿಕ್ಕ ವಯಸ್ಸಿಂದಾನೇ ನಂಗೆ ಲಿಪ್ಸ್ಟಿಕ್ ಅಂದ್ರೆ ತುಂಬಾ ಪ್ರಾಣ. ಲೈಕ್ ನಾನು ಡ್ಯಾನ್ಸ್ ಕಾಂಪಿಟೇಷನ್ ಆಗಲಿ, ಲೈಕ್ ಸುಮ್ಮನೆ ನಾರ್ಮಲ್ ಸ್ಕೂಲ್ಗೆ ಹೋದ್ರೂ ಲೈಕ್ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ಬಿಡೋದು, ಲೈಕ್ ಆ ಥರ ಎಲ್ಲ ನಾಟಿ ಥಿಂಗ್ಸ್ ತುಂಬ ಮಾಡಿದ್ದೀನಿ. ಲೈಕ್ ಯಾಕಂದರೆ ನನಗೆ ಲಿಪ್ಸ್ಟಿಕ್ ಮೇಲೆ ಅಷ್ಟು ಕ್ರೇಜಿ. ಸೊ ಈ ಡ್ರೆಸ್ ಬಂದು ನೋಡಿ, ಈ ಥರ ಹಾಕೊಂಡಿದ್ದೀನಿ. ಇದು ಬಂದು ಬಾಡಿಕಾನ್ ಡ್ರೆಸ್ ಗೈಸ್. ಸೊ ಇದು ನಾನು ಹರ್ಬ್ಯಾನಿಕಲ್ಲಿ ಈಸ್ಕೊಂಡಿದ್ದು. ಇನ್ ಕೇಸ್ ನಿಮಗೆ ಲಿಂಕ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೋಡಿ ಗೈಸ್, ಇವಾಗ ನಾನು ಯಾವ ಲಿಪ್ಸ್ಟಿಕ್ ಹಾಕೊಂಡಿಲ್ಲ, ಬೇರೆ ಲಿಪ್ ಬಾಮ್ ಹಾಕೊಂಡಿದ್ದೀನಿ. ಆ ಲಿಪ್ ಬಾಮ್ ಬಂದು ಇದು ಬಂದು ಲ್ಯಾಕ್ಮಿಯಿಂದ ಲಿಪ್ ಲವ್. ಸೊ ಶೇಡ್ ಬಂದು ಚೆರಿ. ಸೊ ನಂದು ಫಸ್ಟ್ ಲಿಪ್ಸ್ಟಿಕ್ ಬಂದು ಇಟ್ಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಅದು ಯಾವಾಗ ಇಸ್ಕೊಂಡೆ ಗೊತ್ತಾ ಗೈಸ್, ಮಾಲ್ದೀವ್ಸ್ ಇಂದ ನಾನು ನನ್ನ ಹಸ್ಬೆಂಡ್ ಲೈಕ್ ಹನಿಮೂನ್ಗೆ ಹೋಗಿ ವಾಪಸ್ ಬರ್ತಾ ಇರಾಗ. ಸೊ ಅದಕ್ಕೆ ನಾವು ಲುಲ್ಲು ಮಾಲ್ಗೆ ಸುಮ್ಮನೆ ಸುತ್ತಾಡಕ್ ಹೋದ್ವಿ, ಓಕೆನಾ. ಯಾಕಂದ್ರೆ ಅವತ್ತು ನಮ್ದು ನಾವು ಕೊಚ್ಚಿನಿಂದ ಕಾಸರಗೋಡು ಬರಕ್ಕೆ 300 kilometers, ಇಟ್ಸ್ ವೆರಿ ಫಾರ್. ಸೊ ನಾವು ಬರ್ತಾ ಲೈಕ್ ಟ್ರೈನಲ್ಲಿ ಬಂದಿದ್ದು. ಅದಕ್ಕೆ ಟ್ರೈನ್ ಬಂದು 6 o'clock ಇದ್ದಿದ್ದು ಸಾಯಂಕಾಲ. ಅದಕ್ಕೆ ಮುಂಚೆ ನಾವೇನು ಮಾಡೋದು, ಯಾಕಂದರೆ ನಾವು ಬೆಳಿಗ್ಗೆ 10 ಗಂಟೆಗೆ ರೀಚ್ ಆಗಿಬಿಟ್ವಿ ಕೊಚ್ಚಿನ್ಗೆ. ಅದಕ್ಕೆ ನಾವು ಅಷ್ಟೊತ್ತವರೆಗೂ ಏನು ಮಾಡೋಣ ಅಂತ ನಾವು ಕೊಚ್ಚಿನ್ ಸುತ್ತಾಡೋಕ್ಕೆ ಮಾಲ್ಗೆ ಹೋದ್ವಿ. ಸೊ ಇದು ಮಾಲ್ ಒಳಗಡೆ ಇದಿರತ್ತಲ್ಲ, ಲೈಕ್ ನೈಕಾ ಶೋರೂಮ್ ಇರತ್ತಲ್ಲ, ಆ ಶೋರೂಮ್ಗೆ ಹೋಗಿ ದಿಸ್ ವಾಸ್ ಮೈ ಫಸ್ಟ್ ಬ್ರ್ಯಾಂಡ್ ಲಿಪ್ಸ್ಟಿಕ್, ಮ್ಯಾಕ್. ಇದು ಅವಾಗ ನಾನು ಕೊಟ್ಟಿದ್ದು 3500 ಗೈಸ್. ದಿಸ್ ಇಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ನೋಡಿ, ಇದು ತುಂಬ ಉಜ್ಜಾಡ್ಬಿಟ್ಟಿದ್ದೀನಿ ನಾನು. ಶೇಡ್ ಬಂದು B42 ಪವರ್ ಕಿಸ್ ಲಿಕ್ವಿಡ್ ಲಿಪ್ ಕಲರ್. ಅವಾಗ ಈ ಲಿಪ್ಸ್ಟಿಕ್ಕು ಟ್ರೆಂಡಿಂಗಲ್ಲಿತ್ತು. ಯಾವಾಗಲೂ ನನಗೆ ಡಾರ್ಕ್ ಕಲರೇ ಇಷ್ಟ ಗೈಸ್, ಅದೇನಕ್ಕಂತ ಗೊತ್ತಿಲ್ಲ. ನನ್ನ ಹತ್ರ ಲೈಟ್ ಕಲರ್ಸೇ ತುಂಬ ಕಮ್ಮಿ, ನಾನು ಯೂಸೇ ಮಾಡಲ್ಲ. ಮತ್ತು ಇನ್ನೊಂದು ಏನಂದರೆ, ಲಿಪ್ಸ್ಟಿಕ್ಕು ನೀವು ಇನ್ ಕೇಸ್ ಹಿಂಗೆ ತೊಗೊತಾ ಇದ್ರೆ ಎಕ್ಸಸ್ ಲಿಪ್ಸ್ಟಿಕ್ ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರತ್ತೆ. ಅವಾಗ ನೀವು ಹಿಂಗೆ ವೈಪ್ ಮಾಡ್ಕೊಳ್ಳಿ, ಹಿಂಗೆ ಜಸ್ಟ್ ಇದ್ಮೇಲೆ ಹಿಂಗೆ. ಸೊ ಎಕ್ಸಸ್ ಲಿಪ್ಸ್ಟಿಕ್ಕು ಇಲ್ಲೇ ಉಜ್ಜಾಡ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಮುಂಚೆ ನಾನು ಲೈಕ್ ಔಟ್ಲೈನ್ಗೆ ಲಿಪ್ ಪೆನ್ಸಿಲ್ ಯೂಸ್ ಮಾಡ್ತೀನಿ. ನನ್ನ ಹತ್ರ 3 ಲಿಪ್ ಪೆನ್ಸಿಲ್ ಇದೆ ಗೈಸ್. ಸೊ ಇದೆರಡು ಬಂದು ಸ್ವಿಸ್ ಬ್ಯೂಟಿಯಿಂದ, ಮತ್ತು ಇದು ಬಂದು ಶೇಂಬರಿಂದ. ಸೊ ಶೇಂಬರ್ ಈ ಶೇಡ್, ಯಾವ ಶೇಡ್ ಅಂತ ಗೊತ್ತಿಲ್ಲ ಗೈಸ್. ಇದು ಆ್ಯಕ್ಚುಲಿ ನೋಡೋಕ್ಕೆ ಚೆರಿ ರೆಡ್ ಥರನೇ ಇದೆ. ಹಾಕೊಂಡು ಉಜ್ಜಾಡ್ಬಿಟ್ಟಿದ್ದೀನಿ. ತುಂಬ ಉದ್ದ ಇತ್ತು ಇದು, ಲೈಕ್ ಆಲ್ಮೋಸ್ಟ್ ಇಷ್ಟು ಉದ್ದ. ಯೂಸ್ ಮಾಡಿ 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 ನಾನು ಉಜ್ಜಾಡ್ಬಿಟ್ಟಿದ್ದೀನಿ, ಲೈಕ್ ಶಾರ್ಪ್ ಮಾಡಿ ಮಾಡಿ ಕಮ್ಮಿ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಈ ಶೇಡ್ ಹಾಕ್ಕೊಬೇಕಂದ್ರೆ ನಾನು ಆಲ್ಮೋಸ್ಟ್ ಲೈಕ್ ಡಾರ್ಕ್ ಕಲರ್, ಈ ರೆಡ್ಡು ಇಲ್ಲಾಂದರೆ ಈ ರೆಡ್ ಯೂಸ್ ಮಾಡ್ತೀನಿ. ಯಾಕಂದರೆ ಈ ಕಲರ್ ಬಂದು ಇಟ್ಸ್ ಸಿಮಿಲರ್ ಗೈಸ್, ನೋಡೋಕ್ಕೆ ಒಂದೇ ಥರ ಶೇಡ್. ಇದು ಆಲ್ಮೋಸ್ಟ್ ಲೈಕ್ ಬ್ರೌನಿಶ್ ಥರನೇ ಬರುತ್ತೆ. ಲೈಕ್ ಇದು ಬಂದು ಮರೂನ್ ಕಲರ್, ಟೆಕ್ಸ್ಚರ್ ಬಂದು ಒಂದೇ ಕಲರ್ ಇದೆ ಅಂತ ನಾನು ಆಲ್ಮೋಸ್ಟ್ ಲೈಕ್ ಡಾರ್ಕ್ದು ಹಾಕೊತೀನಿ. ನೋಡಿ, ಇವಾಗ ಈ ಕಲರ್ಗೂ ಇದು ಹಾಕ್ಕೊಂಡ್ರೆ ನಂದು ಲಿಪ್ ಕಲರೇ ಲಿಪ್ಸ್ಟಿಕ್ ಶೇಡೇ ಚೇಂಜ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲಿ ಕನ್ನಡಿ ಇದೆ, ನಾನು ಇಲ್ಲೇ ಹಾಕೊತೀನಿ ನೋಡಿ. ಕೆಳಗಡೆ ನೀವು ಆರಾಮಾಗಿ ಹಾಕೊಬೋದು, ಲೈಕ್ ಸ್ಟ್ರೇಟ್. ಯಾರಲ್ಲಿ ಹೋಗ್ತಾ ಇರೋದು? ಸೊ ಕೆಳಗಡೆ ಆರಾಮಾಗಿ ಹಿಂಗೆ ಹಾಕೊಬೋದು. ಅದರ ಮೇಲೆ ಮಾತ್ರ ಹಿಂಗೆ ಗೊತ್ತು ಹಾಕೊಬೇಕು. ನೋಡಿ, ಇಲ್ಲಿ ಬಂದು ನಾನು ಹಿಂಗೆ ಕೊಟ್ಟಿದ್ದೀನಿ, ಹಿಂಗೆ ಕಟ್ ಆಗಬೇಕು, ಓಕೆನಾ. ಆವಾಗಲೇ ಆ ಶೇಪು ನೀಟಾಗಿ ಕಾಣುತ್ತೆ. ಸೊ ಇವಾಗ ಲಿಪ್ ಲೈನ್ ಕೊಟ್ಟಿದ್ದೀನಿ. ಇವಾಗ
ನೋಡಿ ಗೈಸ್, ಇವಾಗ ಈ ಶೇಡ್ ಹಿಂಗೆ ಬಂದೈತೆ. ಸೊ ಈ ಲಿಪ್ಸ್ಟಿಕ್ ಬಂದು ಹಿಂಗೆ ಕಾಣುತ್ತೆ. ಹಿಂಗೆ ಹಾಕೊಂಡ್ರೆ ಇನ್ ಕೇಸ್ ನೀವು ಪ್ಲೇನಾಗಿ ಹಾಕೊಂಡ್ರು ಈ ಶೇಡ್ ಏನಾಯ್ತೋ ಆ ಶೇಡೇ ಬರುತ್ತೆ. ಆ್ಯಕ್ಚುಲಿ ನಾನು ಬಂದು ಮಿಸ್ಟೇಕ್ ಮಾಡಿಬಿಟ್ಟೆ. ನಾನು ಲಿಪ್ ಬಾಮ್ ಮೇಲೆ ಲೈಕ್ ಪೆನ್ಸಿಲ್ ಹಾಕಿ ಜಸ್ಟ್ ನಿಮಗೆ ತೋರ್ಸೋಕ್ಕೆ ಹಂಗೆ ಬೇಗ ಹಾಕ್ಬಿಟ್ಟೆ. ಆ್ಯಕ್ಚುಲಿ ಯೂಶಲಿ ಹಿಂಗುತ್ತಾ ನಾರ್ಮಲ್ ಲಿಪ್ಸ್ಟಿಕ್ ಆಗಲಿ ಏನಾದ್ರು ಅಪ್ಲೈ ಮಾಡಬೇಕಾದ್ರೆ ಫಸ್ಟು ಫೌಂಡೇಶನ್ ಕ್ರೀಮ್ ಇರುತ್ತಲ್ಲ, ಸೊ ದಿಸ್ ಇಸ್ ಆಲ್ಸೋ ಫ್ರಮ್ ಚೇಂಬರ್. ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ಲೈಕ್ ಮುಖಕ್ಕೆ ಯಾವಾಗ ಅಪ್ಲೈ ಮಾಡ್ತೀನಿ ಒಂದು ಸ್ವಲ್ಪ ಫೌಂಡೇಶನ್ ಕ್ರೀಮ್ ಬಂದು ನಾನು ಇಲ್ಲಿ ತುಟಿಗೂ ಹಾಕ್ಕೊಳ್ತೀನಿ. ಅದಾದಮೇಲೆ ಕಾಂಪೌಂಡ್ ಪೌಡ್ರಿಂದ ಒಂದು ಸ್ವಲ್ಪ ಪೌಡ್ರ್ ತೊಗೊಂಡು ಹಿಂಗೆ ಡ್ಯಾಪ್ ಮಾಡಿಕೊಂಡು ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ಕೊಬೇಕು. ಅದಾದ್ಮೇಲೆ ಲಿಪ್ಸ್ಟಿಕ್ ಹಾಕೊಂಡ್ರೆ ನಿಮ್ಮ ಫೇಸ್ ಟೆಕ್ಸ್ಚರ್ಗೂ ಮತ್ತು ಆ ಲಿಪ್ಸ್ಟಿಕ್ಗೂ ಲೈಕ್ ನ್ಯಾಚುರಲ್ ಆಗಿ ಕಾಣುತ್ತೆ. ಲೈಕ್ ನೀವು ಓವರಾಗಿ ಲಿಪ್ಸ್ಟಿಕ್ ಹಾಕೊಂಡಿದ್ದೀರಾ ಅಂತ ಗೊತ್ತೇ ಆಗಲ್ಲ. ನಾನಿದು ಯಾವಾಗ ಗೊತ್ತಾ, ಈ ಮೆಥಡ್ ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ಯಾವ್ದಾದ್ರು ಮದುವೆ ಇದ್ರೆ ಲೈಕ್ ಯಾವ್ದಾದ್ರು ಫಂಕ್ಷನ್ ಟೈಮು ಇಲ್ಲ ಯಾವಾಗ ಪಾರ್ಟಿ ಟೈಮ್, ಆವಾಗ ಆ ಟೈಮಲ್ಲಿ ನಾನು ಈ ಮೆಥಡ್ ಯೂಸ್ ಮಾಡೋದು. ಸೊ ನಾನು ಇದನ್ನ ವೈಪ್ ಮಾಡ್ಕೊತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಲಿಪ್ಸ್ಟಿಕ್ ಗೈಸ್. ಇದು ಬಂದು ಮೇಕಪ್ ರಿಮೂವರ್ ಗೈಸ್. ಸೊ ಇದನ್ನೇ ನಾನು ವೈಪ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಬಂದು ಗೈಸ್, ಇದು ಕೆ ಬ್ಯೂಟಿಯಿಂದ. ಇದು ಒಂದು ಕೆಟ್ರಿನಾ ಕ್ಯಾಫ್ ಆ್ಯಕ್ಟ್ರ್ ಇದ್ದಾರಲ್ಲ, ಸೊ ಅವ್ರದ್ದು ವೆರಿ ಓನ್ ಮೇಕಪ್ ಬ್ರ್ಯಾಂಡಿಂದ ಇದು ತೊಗೊಂಡಿದ್ದು ನಾನು. ಸೊ 2 ಶೇಡಲ್ಲಿ ತೊಗೊಂಡಿದ್ದೀನಿ. ಒಂದು ಇಲ್ಲಿ ಶೇಡ್ ಹೆಸರೇ ಇಲ್ಲ ಗೈಸ್, ಸಾರಿ, ಐ ಆಮ್ ವೆರಿ ಸಾರಿ. ಇದು ಒಂದು ಲೈಕ್ ಬ್ರೌನ್ ಶೇಡಲ್ಲಿ, ಇದು ಒಂದು ಲೈಕ್ ರೆಡ್, ಚೆರಿ ರೆಡ್ ಅಲ್ಲ, ಇಟ್ಸ್ ಸಮಥಿಂಗ್ ಲೈಕ್ ರೆಡ್ ಚಿಲ್ಲಿ, ಆ ರೆಡ್ ಕಲರ್. ಸೊ ಇದು ಜಸ್ಟ್ ಹಿಂಗೆ ಮಾಡಿದ್ರೆ ಬಂದ್ಬಿಡುತ್ತೆ. ಇದು ಕ್ರೇಯಾನ್ ಟೈಪ್ ಗೈಸ್, ನೋಡಿ ಗೈಸ್. ಆದರೆ ನಾನು ಡೈರೆಕ್ಟು ಹಿಂಗೆ ಅಪ್ಲೈ ಮಾಡಲ್ಲ ಯಾವತ್ತು. ನಾನು ಏನು ಮಾಡ್ತೀನಿ ಅಂದರೆ ಲೈಕ್ ಇದು ಬ್ರೌನ್ ಕಲರ್ ಶೇಡ್ ಇದೆಲ್ಲ, ಈ ಬ್ರೌನ್ ಕಲರ್ ಶೇಡ್ ಲಿಪ್ ಪೆನ್ಸಿಲ್ ಹಾಕ್ಕೊಂಡು ಅದಾದಮೇಲೆ ನಾನು ಇದು ಅಪ್ಲೈ ಮಾಡ್ತೀನಿ. ಆವಾಗ ಟೆಕ್ಸ್ಚರ್ ಕಲರೇ ಶೇಡ್ ಕಲರೇ ಚೇಂಜ್ ಆಗುತ್ತೆ. ರಾಂಗಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಲೈಕ್ ಸುಮ್ಮನೆ ನಿಮಗೆ ತೋರ್ಸೋಕ್ಕೆ ನಾನು ಇದು ಅಪ್ಲೈ ಮಾಡ್ತಾ ಇರೋದು. ಆದರೆ ಯಾವತ್ತೂ ಹಿಂಗೆ ಉಲ್ಟಾ ಹಾಕ್ಕೊಬೇಡಿ. ಫಸ್ಟು ಇದು ಹಾಕ್ಕೊಬೇಕು, ಇದು ಅಪ್ಲೈ ಮಾಡಬೇಕು ಲಿಪ್ ಪೆನ್ಸಿಲ್, ಅದಾದಮೇಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕು. ತುಂಬ ಚೆನ್ನಾಗಿದೆ ಈ ಶೇಡ್ ಅಂತೂ. ನಂಗೆ ಅವಾಗಲೇ ನೋಡಿನೇ ಫಿದಾ ಆಯಿತು ಶೋರೂಮಲ್ಲಿ. ಇದನ್ನು ನಾನು ಶೋರೂಮಲ್ಲೇ ತೊಗೊಂಡಿದ್ದು. ಸೊ ಇದು ಬಂದು ಗೊತ್ತಿಲ್ಲ ಗೈಸ್, ನಾನು ಅವಾಗ ತೊಗೊಳಾಗ ಇಟ್ ವಾಸ್ ಸಮಥಿಂಗ್ ಲೈಕ್ 1200 ಏನೋ ಒಂದಕ್ಕೆ. ಅವಾಗಿದು ತುಂಬ ಟ್ರೆಂಡಿಂಗಲ್ಲಿತ್ತು, ತುಂಬ ಟ್ರೆಂಡಿಂಗು ಮತ್ತು ಲೈಕ್ ತುಂಬ ಫಾಸ್ಟ್ ಸೆಲ್ಲಿಂಗ್ ಇತ್ತು. ಸೊ ಅದಕ್ಕೆ ನಾನು ಇದು ತುಂಬ ಚೆನ್ನಾಗಿದೆ ಅಂತ ತೊಗೊಂಡೆ. ಇದು ಹಾಕೊಂಡ್ಮೇಲೆ ಇದು ಅಪ್ಲೈ ಮಾಡ್ತೀನಿ ನೋಡಿ. ಇಷ್ಟು ಒಳ್ಳೆ ಶೇಡ್ ಕೊಡುತ್ತೆ ಅಂದರೆ ಯಪ್ಪ, ನಂಗೆ ಯಾವಾಗಲೂ ನಾನು ಇದೇ ಅಪ್ಲೈ ಮಾಡ್ಕೊಂಡು ಹೋಗೋದು. ಯಾವಾಗಲೂ ಲೈಕ್ ಯಾವ್ದಾದ್ರು ಫಂಕ್ಷನ್ ಇದ್ದರೆ ಹಿಂಗೆ ನಾನು ಅಪ್ಲೈ ಮಾಡ್ಕೊಂಡು ಹೋಗೋದು. ಇದಿಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಹಿಂಗೆ ಮಾಡಿದ್ರೆ ಹಿಂಗೆ ಹೋಗುತ್ತೆ. ನಾನು ಏನಿಗೆ ಗೊತ್ತಾ ಈ ಶೇಡ್ ತೊಗೊಂಡಿದ್ದು, ಈ ಶೇಡು ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಬ್ರೌನ್ ಕಲರ್ ಕಾಣುತ್ತೆ ಗೈಸ್, ಅದು ನಂಗೆ ಇಷ್ಟನೇ ಆಗಲ್ಲ. ನಾನು ಈ ಶೇಡ್ ತೊಗೊಂಡಿದ್ದು ಮಿಸ್ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ. ಇವಾಗ ಈ ರೆಡ್ ಹಾಕ್ಕೊಂಡಿದ್ದೀನಲ್ಲ, ಈ ರೆಡ್ ಜೊತೆ ಇದು ಮೇಲೆ ಅಪ್ಲೈ ಮಾಡಿದ್ರೆ ನನಗೆ ಇವಾಗ ಡಿಫ್ರೆಂಟ್ ಕಲರ್ ಸಿಗುತ್ತೆ. ಇವಾಗ ಇದು ಯಾವ ಥರ ಮೇ ಬಿ ಕ್ಯಾಮ್ರಾದಲ್ಲಿ ಸರಿ ಕಾಣಿಸ್ತಿಲ್ಲ ಅನಿಸುತ್ತೆ. ಲೈವಲ್ಲಿ ಬಂದು ಕ್ಯಾಮ್ರಾದಲ್ಲೂ ರೆಡ್ಡಾಗೆ ಕಾಣಿಸ್ತಿದೆ, ಆದರೆ ನಂಗೆ ಲೈವಲ್ಲಿ ಇದು ಹಿಂಗೆ ಅನ್ನೋದು ಈ ಕಲರ್ ಕಾಣ್ತಿದೆ. ಆ್ಯಕ್ಚುಲಿ ಲೈವಲ್ಲಿ ಡಿಟ್ಟೋ ಈ ಕಲರ್ಗೂ ನೋಡಿ ಸೇಮ್ ಕಲರ್ ಕಾಣಿಸ್ತಿದೆ ತಾನೆ, ಸೇಮ್ ಕಾಣ್ತಿದೆ. ಇವಾಗ ಮುಂಚೆ ಹಾಕೊಂಡಿದ್ದು ಲೈಕ್ ಡಾರ್ಕ್ ರೆಡ್ ಕಲರ್ ಇತ್ತು, ಇವಾಗ ಒಂಥರ ಈ ಡ್ರೆಸ್ ಕಲರ್ಗೆ ಮ್ಯಾಚ್ ಆಗೈತೆ. ಇದು ಅಪ್ಲೈ ಮಾಡಿದ್ನಲ್ಲ ನೋಡಿ, ಇವಾಗ ಹಿಂಗೆ ಕಾಣುತ್ತೆ. ಇನ್ ಕೇಸ್ ನಿಮ್ಮ ತುಟಿ ತುಂಬ ಗ್ಲಾಸಿಯಾಗಿ ಕಾಣೋಕ್ಕೆ ಲೈಕ್ ಇವಾಗ ನಾನು ಡ್ರೈ ಆಗಿ ಕಾಣ್ತಿದೆ. ಲೈವಲ್ಲಿ ನೋಡಿದ್ರು ಕ್ಯಾಮ್ರಾದಲ್ಲಿ ನೋಡಿದ್ರು ನನ್ನ ಲಿಪ್ಪು ಒಂದು ಸ್ವಲ್ಪ ಡ್ರೈ ಆಗಿದೆ. ಇವಾಗ ತುಂಬ ಲೈಕ್ ಮಾಯ್ಶ್ಚರೈಸ್ ಆಗಿ ಕಾಣಿಸ್ಬೇಕಂದ್ರೆ ಇಲ್ಲಿ ಲಿಪ್ ಗ್ಲಾಸ್ ಇದೆ ನನ್ನ ಹತ್ರ. ಆ್ಯಕ್ಚುಲಿ ಪಿಂಕ್ ಶೇಡೂ ಇತ್ತು. ಇದು ಒಂದು ಲೈಕ್ ಶೇಡ್ 001 ಪರ್ಲ್ ಅಂತ, ಲಿಫ್ಟರ್ ಗ್ಲಾಸ್ ಅಂತ ಗೈಸ್. ಇದು ಲಿಫ್ಟರ್ ಗ್ಲಾಸ್. ಸೊ ಇದೇ ಬ್ರ್ಯಾಂಡು ನನ್ನ ಹತ್ರ ಬೇಬಿ ಪಿಂಕ್ ಕಲರ್ ಇತ್ತು. ಅದೇನಾಯ್ತು ಗೊತ್ತಾ ಗೈಸ್, ನಾನು ಬೆಂಗಳೂರಿಗೆ ಹೋಗಿದ್ದೆ ರೀಸೆಂಟಾಗಿ ಲೈಕ್ ನ್ಯೂ ಇಯರ್ಗೆ. ಆವಾಗ ಚೇಚಿ ಮನೆಗೆ ಬಂದಿದ್ರು. ಸೊ ಅವ್ರು ಏನು ಮಾಡ್ಬಿಟ್ಟಿದ್ರು, ಅದನ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ. ಅವ್ರು ಎತ್ಕೊಂಡ್ಬಿಟ್ಟಿದ್ದಾರೆ. ಅವರು ನನ್ನ ವಿಡಿಯೋ ಕಾಲ್ ಮಾಡಿ ನನಗೆ ತುಂಬ ಇಷ್ಟ ಆಗಿದೆ, ನಾನು
ನಾನು ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡೋದ್ರು. ಇಲ್ಲ ಅಂತ ಹೇಳೋಕ್ಕಾಗತ್ತಾ ನಾದ್ನಿಗೆ? ಅದಕ್ಕೆ ಇಲ್ಲ ಅಂತ ಹೇಳ್ಬಿಟ್ರೆ ವೇಚರ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಸರಿ ತೊಗೊಂಡೋಗಿ ಅಂತ ಕೊಟ್ಬಿಟ್ಟೆ. ಅದಕ್ಕೆ ಮೋಸ್ಟ್ ಆಫ್ ಮೈ ಮೇಕಪ್ಪು ನಂಗೆ ಗೊತ್ತಾದರೆ ಅವ್ರು ಯಾವಾಗೆಲ್ಲ ಮನೆಗೆ ಬರ್ತಾರೆ ಅಂತ ನಾನು ಮೋಸ್ಟ್ ಆಫ್ ಮೈ ಎಕ್ಸ್ಪೆನ್ಸಿವ್ ಲಿಪ್ಸ್ಟಿಕ್ಕೆಲ್ಲ ಎತ್ತಿ ಬಚ್ಚಿಕ್ಬಿಡ್ತೀನಿ ಗೈಸ್. ಯಾಕಂದರೆ ನನಗೆ ಅದು ನಾನು ಯೂಸ್ ಮಾಡಬೇಕು, ಇಷ್ಟಪಟ್ಟು ಯೂಸ್ ಮಾಡಬೇಕು ಅಂತ ತೊಗೊತೀನ. ಅದಾದಮೇಲೆ ಈ ಥರ ಚೀಚಿ ಬಂದು ಫಸ್ಟ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಒಂದು ಏನೋ ಕೇಳಿದ್ರು ಸರಿ ಅಂತ ಕೊಟ್ಬಿಟ್ಟೆ. ಯಾಕಂದರೆ ಒಂದು ಸ್ವಲ್ಪ ಇಂಪ್ರೆಸ್ ಮಾಡಿಸ್ಬೇಕಲ್ವಾ, ನಾನು ಅವ್ರಿಗೆ ಏನು ಇಷ್ಟ ಆಗುತ್ತೋ ನಾನು ಕೊಟ್ಬಿಡ್ತಾ ಇದ್ದೆ. ಆದರೆ ಇವಾಗ ಬರ್ತಾ ಬರ್ತಾ ತುಂಬ ಇಲ್ಲ ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ ನನ್ನ ಹತ್ರ ಏನೇನಿದೆ ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಬಚ್ಚಿಕ್ತಾ ಇದ್ದೀನಿ ಅವ್ರಿಗೆ ಗೊತ್ತಿಲ್ದಿರ. ಇನ್ ಕೇಸ್ ಈ ವಿಡಿಯೋ ನೋಡಿದ್ರೆ ಅಷ್ಟೇ, ನನ್ನ ಕತೆ ಮುಗೀತು. ನೋಡಿ ಗೈಸ್, ಇವಾಗ ಇದನ್ನ ಈ ಲಿಫ್ಟರ್ನ, ಈ ಗ್ಲಾಸ್ನ ನಾನು ಅಪ್ಲೈ ಮಾಡ್ತೀನಿ ಮೇಲೆ. ಲೈಟಿಂಗ್ ಹತ್ರ ತೋರಿಸ್ತಾ ಇದ್ದೀನಲ್ಲ ನೋಡಿ, ಇಷ್ಟು ಚೆನ್ನಾಗಿ ಕಾಣ್ತಿದೆ, ತುಂಬ ಗ್ಲಾಸಿಯಾಗಿರುತ್ತೆ. ಆದರೆ ಇದು ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಇವಾಗ ಅಪ್ಲೈ ಮಾಡಿರ್ತೀನಾ, ಏನಾಗುತ್ತೆ ಸ್ಪ್ರೆಡ್ ಆಗಿಬಿಡುತ್ತೆ. ಮತ್ತು ಏನಾದ್ರು ನಾವು ಕುಡಿದ್ರೆ, ಲೈಕ್ ಏನಾದ್ರು ತಿಂದರೆ ಅದು ಆ ಸ್ಟೇನ್ ಹಂಗೆ ಇರುತ್ತೆ, ಲಿಪ್ಸ್ಟಿಕ್ ಸ್ಟೇನ್ ಹಂಗೆ ಕಾಣಿಸುತ್ತೆ. ಅದು ನಂಗೆ ಇಷ್ಟ ಆಗಲ್ಲ ಇದು. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅನಿಸ್ತಂದರೆ, ಜಾಸ್ತಿ ನನ್ನ ಲಿಪ್ಪನ್ನ ಡ್ರೈ ಮಾಡುತ್ತೆ. ಇವಾಗ ನಾನು ಇದು ಅಪ್ಲೈ ಮಾಡಿದ್ದೀನಾ, ಅಪ್ಲೈ ಮಾಡಿದ್ಮೇಲೆ ವೈಪ್ ಆಫ್ ಮಾಡಿಬಿಟ್ರೆ ನನ್ನ ತುಟಿ, ಅದು ಸ್ಕಿನ್ ಬರುತ್ತಲ್ಲ, ನನ್ನ ತುಟಿ ಚರ್ಮ ಇದೆಲ್ಲ, ಅದು ಹಂಗೆ ಏನಂತಾರೆ, ಅದು ಹಂಗೆ ಮೇಲೆ ಬರ್ತಾ ಇರುತ್ತೆ ಗೈಸ್, ಬೇಗ ಒಡ್ಕೊಳ್ಳುತ್ತೆ ತುಟಿ. ಅದು ನಂಗೆ ಇಷ್ಟ ಆಗಿಲ್ಲ. ಅದು ಎರಡು ಡಿಸ್ಅಡ್ವಾಂಟೇಜ್ ಈ ಗ್ಲಾಸಿಂದ. ಸೊ ನೋಡಿ ಹಿಂಗಿತ್ತಾ, ಇವಾಗ ವೈಪ್ ಆಫ್ ಮಾಡಿಬಿಡ್ತೀನಿ. ನೋಡಿ ಇಷ್ಟು ಬೇಗ ವೈಪ್ ಆಫ್ ಆಯಿತು, ಮೇ ಬಿ ಬಿಕಾಸ್ ಆಫ್ ದಿಸ್ ಗ್ಲಾಸ್. ಇದಿಷ್ಟು ಗೊತ್ತಾ ಗೈಸ್, ದಿಸ್ ಇಸ್ 800. ಸೊ ಈ ಲಿಪ್ ಪೆನ್ಸಿಲ್ ಬಂದು ನಾನು ಇಸ್ಕೊಂಡಾಗ, ನಾನು ಇದು ಆನ್ಲೈನಲ್ಲಿ ಇಸ್ಕೊಂಡಿದ್ದು, ನೈಕಾ ಹ್ಯಾಪ್ ಇದಲ್ವಾ, ಅದರಿಂದ ಇಸ್ಕೊಂಡಿದ್ದು, ಸ್ವಿಸ್ ಬ್ಯೂಟಿದು. ಒಂದಕ್ಕೆ ಏನೋ 250 ಏನೋ ಇತ್ತು ಗೈಸ್. ಸೊ ನೀವು ಇವಾಗ ಚೆಕ್ ಮಾಡಿ, ಮೇ ಬಿ ಪ್ರೈಸ್ ಡೌನ್. ಒನ್ ಟೈಮ್ ಈ ಆನ್ಲೈನಲ್ಲಿ ಪ್ರೈಸಸ್ ಹೈ ಇರುತ್ತೆ, ಒನ್ ಟೈಮ್ ಪ್ರೈಸಸ್ ಲೋ ಇರುತ್ತೆ. ನೆಕ್ಸ್ಟ್ ಬಂದು ಗೈಸ್, ರೆವೆಲಿನಿಂದ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಗೈಸ್ ಇದು. ಸೊ ಇದಿಷ್ಟು ಗೊತ್ತಾ, ಇದು ಬಂದು 1000 rupees. ಬಟ್ ಇದು ಒಂದು ನಂಗೆ ತುಂಬ ಇಷ್ಟ ಆಯ್ತಂತ. ಶೇಡ್ ಬಂದು 032 ಲೇಡಿ ಟಾಪರ್ಸ್ ಅಂತ ಈ ಶೇಡ್ ಹೆಸರು. ಇದು ಹಾಕೊಂಡಾಗ, ಅಪ್ಲೈ ಮಾಡಿದಾಗ ಗ್ಲಾಸ್, ಇವಾಗ ತೋರಿಸಿದ್ನಲ್ಲ ಸೇಮ್ ಗ್ಲಾಸ್, ಲಿಪ್ಸ್ಟಿಕ್ ವಿತ್ ಗ್ಲಾಸ್ ಥರ ಅನಿಸ್ತು ನನಗೆ. ಶೈನಿಂಗ್ ಆಗೋ ಇರುತ್ತೆ ಮತ್ತು ಲಿಪ್ಸ್ಟಿಕ್ ಆಗ್ದಂಗೂ ಇರುತ್ತೆ. ಮತ್ತು ಇದು ಲಾಂಗ್ ಲಾಸ್ಟಿಂಗ್ ಗೈಸ್. ಇಟ್ಸ್ ಕೈಂಡ್ ಆಫ್ ಅ ನೂಡ್ ಕಲರ್. ನೋಡಿ ಹಿಂಗೈತೆ, ಹಿಂಗೆ ತೋರಿಸಿದ್ರೇ ನಿಮಗೆ ಗೊತ್ತಾಗೋದು. ಗ್ಲಾಸಿಯಾಗಿ ತುಂಬ ಚೆನ್ನಾಗಿದೆ ಅಲ್ವಾ, ತುಂಬ ಮಾಯಿಶ್ಚರೈಸ್ ಆಗೋ ಕಾಣ್ತಿದೆ ಮತ್ತು ಲಿಪ್ಸ್ಟಿಕ್ ಅಪ್ಲೈ ಮಾಡ್ದಂಗೂ ಇದೆ. ಇಟ್ಸ್ 2 in 1. ಇದು ವೈಪ್ ಆಫ್ ಮಾಡಿಬಿಡ್ತೀನಿ. ಪೌಡರ್ ಲಿಪ್ಸ್ಟಿಕ್. ಪೌಡರ್ ಅಂದರೆ ಹೆಂಗೆ ಗೊತ್ತಾ, ಲೈಕ್ ಪಿಗ್ಮೆಂಟ್ ಆಗಿರಲ್ಲ, ತುಂಬ ಮಾಯಿಶ್ಚರೈಸ್ ಆಗಿರಲ್ಲ, ಲೈಕ್ ಪೌಡರ್ ಟೈಪೇ ಇರುತ್ತೆ. ನೀವು ನೋಡಿದ್ರ ಪೌಡರ್ ಬಂತು, ಶೋ ಇಷ್ಟೊಂದು ವೇಸ್ಟ್ ಐತೆ ನೋಡಿ, ಹಿಂಗೈತೆ. ಹಿಂಗೆ ಲಿಪ್ಸ್ಟಿಕ್ ವೇಸ್ಟ್ ಆದ್ರೇ ನೋವಾಗುತ್ತೆ ಗೈಸ್, ಒಂಥರ ಬೇಜಾರಾಗುತ್ತೆ. ಫಸ್ಟು ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ. ಇದು ಬಂದು ಬ್ರೈಟ್ ಮರೂನ್ 07, ಮರೂನ್ 02. ನಾನು ಈ ಶೇಡ್ ತೊಗೊತೀನಿ. ಇದನ್ನ ಜಸ್ಟ್ ಔಟ್ಲೈನ್ ಮಾಡ್ಕೊತೀನಿ, ಇದನ್ನ ಅಪ್ಲೈ ಮಾಡ್ಕೊತೀನಿ. ನೋಡಿ ಪೌಡರ್ ಥರ ಅಂಟತೈತೆ, ಲೈಕ್ ಬೇಬಿ ಪಿಂಕ್ ಕಲರು. ಈ ಪೌಡರ್ ಲಿಪ್ಸ್ಟಿಕ್ಕು ನಾನು ಯಾವಾಗಲೂ ಸ್ಯಾರಿ ಡ್ರೇಪ್ ಮಾಡ್ತೀನಲ್ಲ, ಸೀರೆಗೆ ಮಾತ್ರ ನಾನು ಈ ಪೌಡರ್ ಲಿಪ್ಸ್ಟಿಕ್ ಅಪ್ಲೈ ಮಾಡೋದು. ಶೇಡ್ ಬಂದು 02 ಗೈಸ್, ಕ್ಯಾಂಡಿ ಫ್ಲಾಸ್ ಅಂತ. ಸೊ 500ಗೆ ತೊಗೊಂಡೆ ಗೈಸ್, ಆನ್ಲೈನಲ್ಲೇ ತೊಗೊಂಡಿದ್ದು ನಾನು ಪರ್ಚೇಸ್ ಮಾಡಿದ್ದು. ವೈಪ್ ಮಾಡಿಬಿಡ್ತೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್ಕಿಗೆ ಅಪ್ಲೈ ಮಾಡೋಕ್ಕೆ ಇದು ವೈಪ್ ಮಾಡಬೇಕು. ಸೊ ನೆಕ್ಸ್ಟ್ ಬಂದು ಶೇಂಬರ್ ಗೈಸ್. ದಿಸ್ ಈಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಬಂದು ಟ್ರಾನ್ಸ್ಫರ್ ಪ್ರೂಫ್ ಲಿಕ್ವಿಡ್ ಲಿಪ್ಸ್ಟಿಕ್.
ಇನ್ನು ನೋಡಿ ಇದು ಮೇಲೇನೆ ಕೊಟ್ಬಿಟ್ಟಿದ್ದಾನೆ, ಟ್ರಾನ್ಸ್ಫರ್ ಪ್ರೂಫ್ ಲಿಕ್ವಿಡ್ ಲಿಪ್ಸ್ಟಿಕ್ ಅಂತ. ಸೊ ಇದು ಬಂದು ಶೇಡ್ 408 ಮತ್ತು ಈ ಶೇಡ್ ಬಂದು 489. ಇದು ಒಂದು ಬಂದು 1000 ರುಪೀಸಿಗೆ ನಾನು ತಗೊಂಡಿದ್ದು, ಶೋರೂಮಲ್ಲೇ ತೊಗೊಂಡಿದ್ದು ಗೈಸ್. ಸೊ ಇವಾಗ ನಾನು ಶೇಡ್ ಒಂದು 408 ಅಪ್ಲೈ ಮಾಡ್ತಾ ಇದ್ದೀನಿ. ಯಾವತ್ತು ಒಂದು ಜ್ಞಾಪಕ ಇಟ್ಕೊಳ್ಳಿ, ಲಿಪ್ಸ್ಟಿಕ್ ಬಂದು ನೀವು ಹಾಕಿದ ತಕ್ಷಣವೇ ನಿಮಗೆ ಆ ಶೇಡ್ ಕೊಟ್ಬಿಡಲ್ಲ, ಅದಕ್ಕೆ ಅಂತಲೇ ಒಂದು ಟೈಮ್ ತೊಗೊಳುತ್ತೆ, ಸೆಟಲ್ ಡೌನ್ ಆಗಬೇಕು. ಅದು ಒಂದು ಸ್ವಲ್ಪ ಸೆಟಲ್ ಡೌನ್ ಆದ್ರೇ ನಿಮಗೆ ಶೇಡ್ ಎತ್ತಿ ತೋರಿಸೋದು. ನೋಡಿ ಗೈಸ್, ಈ ಶೇಡ್ ಹಿಂಗೈತೆ, ಕಾಣ್ತಿದ್ಯಾ? ಇವಾಗ ನೆಕ್ಸ್ಟ್ ಬಂದು 489 ಟ್ರೈ ಮಾಡೋಣ. 489 ನೋಡಿ ಗೈಸ್, ಈ ಶೇಡು ತೋರಿಸ್ತೀನಿ. ಇಟ್ಸ್ ದಿಸ್ ಶೇಡ್. ಈ ಶೇಡಿಗೂ ನೋಡಿ ವ್ಯತ್ಯಾಸ ಗೊತ್ತಾಗ್ತಿದ್ಯಾ? ಯಾರೋ ಬಂದರು. ದಿಸ್ ಇಸ್ ಸಮಥಿಂಗ್ ನೂಡ್ ಕಲರ್. ಇದು ಬಂದು ಚೆರಿ ರೆಡ್, ಐ ಮೀನ್ ಇದು ರೆಡ್ ಶೇಡಲ್ಲಿ ಬರೋದು. ಇದು ಚೆನ್ನಾಗಿದೆ ತಾನೆ? ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ಲಿಪ್ಸ್ಟಿಕ್ ಶೇಡು ಚೆನ್ನಾಗಿತ್ತು ಅಂತ. ಐ ಮೀನ್ ನನ್ನ ಮೇಲೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಇದು ವೈಪ್ ಔಟ್ ಮಾಡಿಬಿಡ್ತೀನಿ. ಗುಡ್ ಟು ಗೋ. ಈ ಶೇಡ್ ಅಪ್ಲೈ ಮಾಡಿಬಿಡ್ತೀನಿ ಗೈಸ್ ಇವಾಗ. ನೋಡಿ ಗೈಸ್, ಇಟ್ಸ್ ಕೈಂಡ್ ಆಫ್ ಅ ಬ್ರೌನಿಶ್. ಇಲ್ಲಿಂದ ಕಾಣಾಗ ಬ್ರೌನಿಶ್ ಕಲರು, ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಕಾಣೋದು. ಇಟ್ಸ್ ಬ್ರೌನಿಶ್, ಕೈಂಡ್ ಆಫ್ ಅ ನೂಡ್ ಕಲರ್. ದಿಸ್ ಇಸ್ ಮೈ 2 ಫೇವ್ರೆಟ್ ಲಿಪ್ಸ್ಟಿಕ್ ಗೈಸ್. ಈ ಶೇಡ್ ಒಂದು ಮತ್ತು ಅದೊಂದು ಶೇಡ್ ತೋರಿಸಿದ್ನಲ್ಲ, ಇದು 2 ಶೇಡು ನನಗೆ ತುಂಬ ಇಷ್ಟ. ಯಾರು ಕೇಳಿದ್ರು ನಾನು ಕೊಡಲ್ಲ. ಇದುವರೆಗೂ ನಾನಿದು ಬೇರೆಯವ್ರ ಹತ್ರ ಐ ಮೀನ್ ಏನಂತಾರೆ, ಬೇರೆಯವ್ರಿಗೂ ಕೊಟ್ಟು ನಾನು ಅವ್ರಿಗೆ ಅಪ್ಲೈನೂ ಮಾಡಿಲ್ಲ ತುಟಿಗೆ, ಬಿಕಾಸ್ ಅಷ್ಟಿಷ್ಟ ನನಗೆ ಈ 2 ಶೇಡು. ಇಟ್ಸ್ ಟ್ರಾನ್ಸ್ಫರ್ ಪ್ರೂಫ್. ನೋಡಿ, ಇಟ್ಸ್ ಟ್ರಾನ್ಸ್ಫರ್ ಪ್ರೂಫ್. ಈ ಕೈಯಲ್ಲಿ ಮಾಡ್ತೀನಿ ನೋಡಿ, ಈ ಕೈಯಲ್ಲಿ ಏನೂ ಇಲ್ಲ. ಇಟ್ಸ್ ಟ್ರಾನ್ಸ್ಫರ್ ಪ್ರೂಫ್. ನಾನು ಹೇಳಿದ್ನಲ್ಲ, ಇದೇ ನಾನು ಲಾಸ್ಟ್ ಅಪ್ಲೈ ಮಾಡಿದ್ದು. ಸೊ ಶೇಂಬರ್ ಇಸ್ ಟ್ರಾನ್ಸ್ಫರ್ ಪ್ರೂಫ್ ಗೈಸ್. ಐ ಲವ್ ದಿಸ್. ಇದು ಒಂದೇ ಗೈಸ್ ಇದುವರೆಗೂ ನಾನು ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಿರೋದು ಲಿಪ್ಸ್ಟಿಕಲ್ಲಿ ಅಂದರೆ ದಿಸ್ ಇಸ್ ಓನ್ಲಿ ಒನ್ ಮ್ಯಾಕ್ ಲಿಪ್ಸ್ಟಿಕ್. ನೀವು ಒಳ್ಳೆ ಲಿಪ್ಸ್ಟಿಕ್ ತಗೊಂಡ್ರೆ ನಿಮ್ಮ ತುಟಿ ಬಂದು ಬೇಗ ಬ್ಲ್ಯಾಕ್ ಆಗಲ್ಲ, ನಿಮ್ಮ ತುಟಿ ಬೇಗ ಎಫೆಕ್ಟ್ ಆಗಲ್ಲ. ಈ ಲಿಪ್ಸ್ಟಿಕ್ ಬಂದು ಒಂದು ಕೈಂಡ್ ಆಫ್ ಕೆಮಿಕಲ್ ಅಲ್ವಾ. ಸೊ ನೀವು ಅದು ಯೂಸ್ ಮಾಡಿದ್ರೆ ನಿಮ್ಮ ಲಿಪ್ ಬಂದು ಬೇಗ ಬ್ಲ್ಯಾಕ್ ಆಗಲ್ಲ. ಒಬ್ಬೊಬ್ಬರು ಹೆಣ್ಮಕ್ಳು ಲಿಪ್ಸ್ ನೋಡಿದ್ರೆ ಲೈಕ್ ಬ್ಲ್ಯಾಕ್ ಆಗಿರುತ್ತೆ. ವೈ? ಬಿಕಾಸ್ ದೇ ನಾಟ್ ಟ್ರೀಟಿಂಗ್ ದರ್ ಲಿಪ್ ಕೇರ್ಫುಲಿ. ಏನನ್ನೋದು ಲೈಕ್ ಎವ್ರಿ ಡೇ ಇಲ್ಲ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ನೀವು ತುಪ್ಪ ಮತ್ತು ಶುಗರ್ ತೊಗೊಂಡು ಮಿಕ್ಸ್ ಮಾಡಿ ಸ್ಕ್ರಬ್ ಮಾಡ್ಕೊಳ್ಳಿ ತುಟಿನ. ಇಟ್ ಈಸ್ ಅ ವೆರಿ ಗುಡ್ ಮಾಯ್ಶ್ಚರೈಸರ್ ಆಗುತ್ತೆ ನಿಮ್ಮ ತುಟಿಗೆ. ಅದು ಮತ್ತು ಎಕ್ಸ್ಫೋಲೇಟ್ ಆಗುತ್ತೆ. ಏನಾದರೂ ಡರ್ಟೀಸ್ ಇದ್ದರೆ ಅದು ಬಂದು ಎಕ್ಸ್ಫೋಲೇಟ್ ಆಗುತ್ತೆ. ಮತ್ತು ಅದೊಂದು ಆಪ್ಷನ್. ಮತ್ತು ಎವ್ರಿ ಟೈಮ್ ಮಾಯ್ಶ್ಚರೈಸ್ ಯೂಸ್ ಮಾಡಿ. ಮಾಯ್ಶ್ಚರೈಸ್ ಅಂತ ಇದ್ದೀನಿ, ಒಳ್ಳೆ ಲಿಪ್ ಬಾಮ್ ಯೂಸ್ ಮಾಡಿ. ಲಿಪ್ ಬಾಮ್ ಅಂದರೆ ಲೈಕ್ ನಾರ್ಮಲ್ ಲಿಪ್ ಬಾಮ್ ಅಲ್ಲ, ಲೈಕ್ ಮೇಬಿಲೈನೋ ಲ್ಯಾಕ್ಮಿದೋ ಆ ಥರದಲ್ಲಿ ಒಂದು ಲಿಪ್ ಬಾಮ್ ಯೂಸ್ ಮಾಡಬೇಕು ನಿಮ್ಮ ತುಟಿಗೆ. ಆವಾಗಲೇ ನಿಮ್ಮ ತುಟಿ ಬಂದು ಲೈಕ್ ಮಾಯ್ಶ್ಚರೈಸ್ ಆಗು ಇರುತ್ತೆ, ಲೈಕ್ ಪಿಂಕಾಗೂ ಇರುತ್ತೆ ನಿಮ್ಮ ತುಟಿ. ಓಕೆನಾ? ಒಬ್ಬೊಬ್ಬರು ತುಂಬ ಸಫರ್ ಮಾಡ್ತಾರೆ ಗೈಸ್, ಹೆಣ್ಮಕ್ಳು. ಲೈಕ್ ಹೇಳ್ತಾರೆ ನನ್ನ ತುಟಿ ಇಷ್ಟು ಬ್ಲ್ಯಾಕ್ ಆಗಿದೆ, ಲೈಕ್ ಹಿಂಗೆ ತುಟಿನ ಪಿಂಕ್ ಮಾಡ್ಕೊಳ್ಳೋದು ಅಂತ. ಒಬ್ಬೊಬ್ರದ್ದು ಹೆರಿಡಿಟಿ ಆಗಿ ಬಂದ್ಬಿಟ್ಟಿರತ್ತೆ ತುಟಿ, ಅದೇನು ಮಾಡೋಕ್ಕಾಗಲ್ಲ. ಆದರೆ ಒಬ್ಬೊಬ್ರು ಬಂದು ಈ ಥರ ಲೈಕ್ ಲೋ ಕಾಸ್ಟ್ ಲಿಪ್ಸ್ಟಿಕ್ ಈಸ್ಕೊಂಡು ಅಪ್ಲೈ ಮಾಡಿದ್ರೆ ದಟ್ ಈಸ್ ಒನ್ ಅನದರ್ ರೀಸನ್. ನಿಮ್ಗೆ ಗೊತ್ತಾ, ಯಾವತ್ತೂ ಆನ್ಲೈನಲ್ಲಿ ತಗೊಳ್ಳೋದು ಕಮ್ಮಿ ಮಾಡಿ. ಬಿಕಾಸ್ ಹೇಳೋಕ್ಕಾಗಲ್ಲ, ಒಂದು ನಾರ್ಮಲ್ ಶಾಪಿಂದನೂ ನಂಗೆ ತುಂಬ ಸತಿ ಇದು ಅನುಭವಿಸಿದ್ದೀನಿ ಗೈಸ್. ನಾನು ಯಾವುದೋ ಒಂದು ಒಳ್ಳೆ ಲಿಪ್ಸ್ಟಿಕ್ ಆರ್ಡರ್ ಮಾಡ್ತೀನಾ,
ಆದರೆ ನಂಗೆ ರೀಚ್ ಆಗೋದೇ ಯಾವುದೋ ಒಂದು ಲೋ ಕ್ವಾಲಿಟಿ ಶಾಪಿಂದನೇ ರೀಚ್ ಆಗಿರೋ ಥರ ನನಗೇನೋ ಅದೊಂದು ಫೀಲ್ ಆಗಿಬಿಡುತ್ತೆ. ಅದಕ್ಕೆ ನಾನು ಆದಷ್ಟು ಆನ್ಲೈನಿಂದ ತೊಗೊಳ್ಳೋದು ನಾನು ಕಮ್ಮಿ ಮಾಡಿದ್ದೀನಿ. ಆರ್ಡರೇ ಮಾಡಲ್ಲ ನಾನು ಲಿಪ್ಸ್ಟಿಕ್ಸ್ನ, ಎಸ್ಪೆಷಲಿ ಮೇಕಪ್ ಸೆಟ್ಸೇ. ನಾನು ಯಾವತ್ತೂ ಶೋರೂಮು ಇಲ್ಲ, ನಾನು ಆಫ್ಲೈನೇ ಶೋರೂಮ್ಗೆ ಹೋಗಿನೋ ಇಲ್ಲ ಬೇರೆ ಮೇಕಪ್ ಸ್ಟೋರ್ಗೆ ಹೋಗಿನೇ ನಾನು ತೊಗೊಳ್ಳೋದು. ಲಿಪ್ಸ್ಟಿಕ್ ಆಗಲಿ ಯಾವುದೇ ಮೇಕಪ್ ಕಾಸ್ಮೆಟಿಕ್ ಐಟಮ್ಸ್ ಆಗಲಿ ಅಷ್ಟೇ ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ಸು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ವ್ಲಾಗ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಬೇಗನೆ ವ್ಲಾಗ್ ಮಾಡ್ತೀನಿ. ಮತ್ತು ಕೀಪ್ ಸಪೋರ್ಟಿಂಗ್ ಗೈಸ್, ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಮತ್ತು ನನ್ನ ಪ್ಲೇ ಬಟನ್, ನನ್ನ ಸಿಲ್ವರ್ ಪ್ಲೇ ಬಟನ್ ನನ್ನ ಚಾನಲ್, ನಮ್ಮ ಕನ್ನಡ ಚಾನಲ್ದು ಪ್ಲೇ ಬಟನ್ ಬೇಗನೆ ರೀಚ್ ಆಗುತ್ತೆ. ಇಟ್ಸ್ ಆನ್ ದಿ ವೇ. 23rd ರೀಚ್ ಆಗುತ್ತೆ ಅಂತ ನನಗೆ SMS ಬಂದಾಯಿತು. ಸೊ ಐ ಆಮ್ ಸೋ ಎಕ್ಸೈಟೆಡ್ ಬಿಕಾಸ್ ಆಲ್ರೆಡಿ 2 ಪ್ಲೇ ಬಟನ್ಸ್ ಇದೆ, ಒಂದು ಗೋಲ್ಡನ್ನು ಒಂದು ಸಿಲ್ವರು, ಮಿಸ್ಟರ್ ಆ್ಯಂಡ್ ಮಿಸಸ್ GKದು. ಇವಾಗ ಇನ್ನೊಂದು ಬರ್ತಿದೆ, ಅದು ನಮ್ಮ ಕನ್ನಡ ಚಾನಲ್ದು. ವೆರಿ ವೆರಿ ಗ್ರೇಟ್ಫುಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ಲೈಕ್ ಮಾಡ್ತೀರಾ ನಾನೆಲ್ಲ ವೀಡಿಯೋಸ್ಗೂ, ಯಾರ್ಯಾರು ಕಮೆಂಟ್ ಮಾಡ್ತೀರಾ, ಪ್ರತಿಯೊಬ್ರಿಗೂ ನನ್ನ ಧನ್ಯವಾದಗಳು. ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇಟ್ಸ್ ಬಿಕಾಸ್ ನಿಮ್ಮ ಸಪೋರ್ಟು, ಯಾವಾಗಲೂ ನಿಮ್ಮ ಕಮೆಂಟ್ಸ್ ಆಗ್ತಾನೇ ಇರ್ತೀರಾ, ಚೆನ್ನಾಗಿದೆ ವಿಡಿಯೋ. ಆ ಒಳ್ಳೆ ಕಮೆಂಟ್ಸಿಂದ ನಂಗೆ ಇನ್ನೂ ಮೋಟಿವೇಟ್ ಆಗುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಕಂಟೆಂಟ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. See you in next vlog.